ತಾಯಿ ಚೆನ್ನಮ್ಮಾಜಿಯನ್ನು ಸ್ಮರಣೆ ಮಾಡಿಕೊಡುತ್ತಾ ಎಲ್ಲ ಯೋಧರಿಗೆ ಅನಂತ ನಮನಗಳನ್ನ ಹೇಳುತ್ತಾ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಎಲ್ಲ ದೇವಾನ ದೇವತೆಗೂ ಮಠಾಧೀಶ ಅನಂತ ನಮನಗಳನ್ನು ಮಾಡುತ್ತಾ ನಾನು ಮಹಾಂತೇಶ್ ಬಸವಂತರಾಯ ದೊಡ್ಡಗೌಡ ಮಾಜಿ ಶಾಸಕರು ಕಿತ್ತೂರು ವಿಧಾನಸಭಾ ಕ್ಷೇತ್ರ ಬಿಜೆಪಿಯ ಶಾಸಕನಾಗಿ ನಾನು 5 ವರ್ಷ ಕೆಲಸ ಮಾಡಿದ್ದೀನಿ. 2024ರ ಚುನಾವಣೆ ದೇಶದ ಮಾನ್ಯ ಪ್ರಧಾನಮಂತ್ರಿ ಅಂತ ಮೋದಿಯವರ ಚುನಾವಣೆ. ಈ ಚುನಾವಣೆ ದೇಶದ ಬರ್ತಕ್ಕಂಥ 5 ವರ್ಷ ಚುಕ್ಕಾಣಿಯನ್ನು ಯಾವ ಕಡೆ ಕೊಡಬೇಕಂತಕ್ಕಂಥ ತೂಕವನ್ನು ಮಾಡತಕ್ಕಂಥ ಚುನಾವಣೆ. ದೇಶದಲ್ಲಿ ಕಳೆದ 10 ವರ್ಷದಿಂದ ಮೋದಿಯವರ ಒಳ್ಳೆಯ ಆಡಳಿತ, ದೇಶದ ಬದ್ಧತೆಯನ್ನು, ದೇಶದ ಆರ್ಥಿಕತೆಯನ್ನು, ದೇಶದ ಅಭಿವೃದ್ಧಿಯನ್ನು, ಅಂತ್ಯೋದಯ ಅಂತಕ್ಕಂಥ ಕೊನೆ ಹಂತದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಇವತ್ತು ನ್ಯಾಯವನ್ನು ಕೊಡಬೇಕು, ಆರ್ಥಿಕವಾಗಿ ಸದೃಢವನ್ನು ಮಾಡ್ತಕ್ಕಂಥ ಒಂದು ಮೋದಿಯವರ ಆಡಳಿತ ನಾವು ನೋಡಿದ್ದೀವಿ. ವಿಶೇಷವಾಗಿ ತಾಯಂದಿರಿಗೆ ಬಹಳ ಬೇಕಾದಂಥ ಹಲವಾರು ಕೊಡುಗೆಗಳನ್ನ ಇವತ್ತು ಮಾನ್ಯ ಮೋದಿಯವರು ಕೊಟ್ಟಿದ್ದಾರೆ. ಉಜ್ವಲ ಗ್ಯಾಸ್ ಇರ್ಬೋದು, JJM ನಲ್ಲಿ ಇರ್ಬೋದು, ಈ ರೀತಿ ಹಲವಾರು ಯೋಜನೆ ಇವತ್ತು ಮೋದಿಯವರು ಸರ್ಕಾರ ಕೊಡ್ತಕ್ಕಂಥ ನೋಡ್ತಾ ಇದ್ದೀವಿ. ಅವಾಗ ಮೋದಿಯವರ ವಾತಾವರಣ ಇಡೀ ದೇಶದ ಜನ ಮತ್ತೆ 2024 ಚುನಾವಣೆಯಲ್ಲಿ ನಮಗೆ ನಮ್ಮ ದೇಶವನ್ನು ಕಾಯಲಿಕ್ಕೆ, ನಮ್ಮ ದೇಶವನ್ನು ಮುನ್ನಡೆಸಲಿಕ್ಕೆ ಬರ್ತಕ್ಕಂಥ ದೇಶದ ಭವಿಷ್ಯದ ಆಧಾರದ ಮೇಲೆ ಇಡೀ ಜನ ಇವತ್ತು ಮೋದಿಯವರ ಬೆಂಬಲಿಗೆ ನಿಲ್ತಕ್ಕಂಥ ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಈ ಒಂದು ಉತ್ತರ ಕನ್ನಡ ಕ್ಷೇತ್ರಕ್ಕೆ ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆರು ಬಾರಿ ಶಿರ್ಸಿ ಯಲ್ಲಾಪುರದಿಂದ ಶಾಸಕರು, 1 ಬಾರಿ ಶಿಕ್ಷಣ ಸಚಿವರು, 3 ವರ್ಷ ನಾನು ಶಾಸಕನಂತಾಗ ವಿಧಾನಸಭಾ ಅಧ್ಯಕ್ಷನಾಗಿ ಒಳ್ಳೆಯ ಕೆಲಸವನ್ನು ಮಾಡಿದ್ದು ನೋಡಿದೆ. ಶಿಕ್ಷಣ ಸಚಿವರಿಗೆ ವಿಶೇಷವಾಗಿ ಶಿಕ್ಷಣಕ್ಕೆ ಭಾಳ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು, ಜೊತೆಗೆ ಭಾಳ ಹಾಸ್ಟೆಲ್ನ RMP ಅಂತಕ್ಕಂಥ ರಾಷ್ಟ್ರೀಯ ಶಿಕ್ಷಣ ನೀತಿ ಒಳಗೆ ಒಂದು ಒಳ್ಳೆಯ ಹಾಸ್ಟೆಲ್ ಬಿಲ್ಡಿಂಗನ್ನು ಕೊಡ್ತಕ್ಕಂಥ ನಾವು ನೋಡಿದ್ವಿ. ಅದರ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ರಾಣಿ ಚೆನ್ನಮ್ಮಾಜಿ ಮಹಿಳಾ ಕಾನ್ವೆಂಟ್ಸ್ಗೂ ಪ್ರತಿ ವರ್ಷ ಸಹಿತ 2 ಕೋಟಿಗಳ ಅನುದಾನವನ್ನು ಕೊಡ್ತಕ್ಕಂಥ ಪ್ರತಿ ವರ್ಷ ಸಹ ಇವತ್ತು ಅವಾಗ ಒಂದು ಆದೇಶ ಇವತ್ತು ಸಹಿತ ಸರ್ಕಾರ ಮಾನ್ಯ ಮಾಡಿಕೊಡ್ತಕ್ಕಂಥ ನೋಡ್ತಾ ಇದ್ವಿ. ಸ್ಪೀಕರ್ನಾಗಿ ಕೆಲಸ ಮಾಡ್ತಕ್ಕಂಥ ನನ್ನ ಜೊತೆಗೆ ಭಾಳ ಒಳ್ಳೆಯ ಸಂಬಂಧ ಇಟ್ಟು ಭಾಳ ಅಸಹಯೋಗವಾಗಿ ನಾನು ಪ್ರಥಮ ಶಾಸಕಂತ ಏನಾದರೂ ಒಂದು ಪ್ರಶ್ನೆಯನ್ನು ಕೇಳಬೇಕಾದ್ರೆ ಅಥವಾ ಏನಾದರೂ ಒಂದು ಸುನ್ನಿಗಳಿಗೆ ಮಾತಾಡಬೇಕಾದ್ರೆ ಯಾವುದಾದ್ರೂ ಒಂದು ವಿಷಯ ಮೇಲೆ ಮಾತಾಡೋದು ಭಾಳ ಪ್ರೋತ್ಸಾಹ ಕೊಡ್ತಾರೆ. ಇಲ್ಲ ಮಹಾಂತೇಶ್ ದೊಡ್ಡನಗೌಡರು ಮಾತಾಡ್ತಾರೆ, ಅವಕಾಶ ಕೊಡಿ ಅಂತ ಕೊಡ್ತಕ್ಕಂಥ ಜೊತೆಗೆ ಮಂತ್ರಿಗಳಿಗೆ ಕನ್ವಿನ್ಸ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹಾಗೆ ಒಳ್ಳೆಯ ಸಹಾಯವನ್ನು ಕೊಡ್ತಕ್ಕಂಥ ಕೆಲಸ ಕಿತ್ತೂರು ಕ್ಷೇತ್ರದಲ್ಲಿ ಹಿಂದಿನ ದಿನಮಾನದಲ್ಲಿ 40 ವರ್ಷ ಅವು ಪಕ್ಷದ ಒಂದು ಸಂಘದ ಒಬ್ಬ ಸೇವಕನಾಗಿ, ಜೊತೆಗೆ ಯುವ ಮೋರ್ಚಾ ಅಧ್ಯಕ್ಷ ಆಗಿ, ಯುವ ಮೋರ್ಚಾ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ, ಜೊತೆಗೆ 40 ವರ್ಷ ಸೇವೆ ಭಾಳ ಅನ್ಯೋನ್ಯ ಮತ್ತು ಭಾಳ ಸರಳವಾಗಿ ಮಾನ್ಯ ಮೋದಿಯವರ ಸ್ನೇಹ, ಮಾನ್ಯ ವಿಶ್ವೇಶ್ವರ ಹೆಗಡೆಯವರ ಸ್ನೇಹ ಭಾಳ ಒಳಗುಟ್ಟು. ಅವಾಗೆಲ್ಲ ಗುಜರಾತದ ಪಕ್ಷದ ಒಂದು ಕಚೇರಿಯಲ್ಲಿ ಅದನ್ನು ಸ್ವಚ್ಛ ಮಾಡ್ತಕ್ಕಂಥ ಇಬ್ಬರು ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಆಗೋಕ್ಕಿಂತ ಮೊದಲು, ಶಾಸಕ ಆಗೋಕ್ಕಿಂತ ಮೊದಲು ಸಂಘದ ಜೊತೆಗಿದ್ದಾಗ ಆ ಪಕ್ಷದಲ್ಲಿ ಇರ್ತಕ್ಕಂಥ ಆ ಸೇವೆಯನ್ನು ಮಾಡ್ತಕ್ಕಂಥ ನಾವು ಮಣಗಾಡ್ತಕ್ಕಂಥ ಕೆಲಸ. ಬರ್ತಕ್ಕಂಥ ಚುನಾವಣೆ ಇವತ್ತು 100 ಮೇ 7ನೇ ತಾರೀಕು ಬರ್ತಕ್ಕಂಥ ಹಾದಿಲಿ ಇಡೀ ಕಿತ್ತೂರಿನ ಕ್ಷೇತ್ರ ನಮ್ಮ ಎಲ್ಲ ಮತದಾರ ಬಾಂಧವ ಕಡೆ ನಮ್ಮದು ವಿನಂತಿ ಅದ. ಆ ಒಂದು ದೇಶದ ಭವಿಷ್ಯ ಜೊತೆಗೆ ಒಳ್ಳೆಯ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವ್ರನ್ನ ಇವತ್ತು ಪಕ್ಷದ ಅಭ್ಯರ್ಥಿ ಮೇಡ ದಯವಿಟ್ಟು ತಮ್ಮ ಕಡೆ ಕೈ ಮುಗಿದು ಕೇಳೋದು ಬರ್ತಕ್ಕಂಥ ದೇವನ ತಾವೆಲ್ಲ ಪಕ್ಷದ ಗುರುತ ಅಂತ ಮೋದಿಯವರ ವಿಶ್ವಾಸ ಮೇಲೆ ಇವತ್ತು ಕಮಲ ಗುರುತಿಗೆ ಅವಾಗ ಅನುಕ್ರಮ ನಂಬರ್ 2 ಇದೆ. ಅದಕ್ಕೆ ತಾವೆಲ್ಲ ಮತವನ್ನು ಕೊಡಬೇಕು, ತಮ್ಮ ಕುಟುಂಬದ ಮತ ಕೊಡಬೇಕು, ತಮ್ಮ ಬೂತನ್ನು ಗೆಲ್ಲಿಸ್ತಕ್ಕಂಥ ಕೆಲಸ ಮಾಡಬೇಕು. ಈ ಒಂದು ತಯಾರಿಗೆ ಇವತ್ತು ಕಿತ್ತೂರು ಕ್ಷೇತ್ರ ಈಗಾಗಲೇ ಸಂಪೂರ್ಣವಂಥ ಪ್ರವಾಸನವೆಲ್ಲ ಮಾಡಿದ್ವಿ. ನಮ್ಮ ಕ್ಷೇತ್ರದಲ್ಲಿ ಕಳೆದ 15-20 ದಿನ ನಮ್ಮದು ಪ್ರವಾಸ ನಡೆದಿದೆ. ಭಾಳ ಚೆನ್ನಾಗಿ ಇವತ್ತು ಎಲ್ಲ ಒಂದು ಹಂತದಲ್ಲಿ ಇವತ್ತು ಒಂದು ಗೌಣದಲ್ಲಿ ಮುಗಿಸ್ಲಿಕ್ಕೆ ಬಂದಿದ್ದೀವಿ. ಹಿಂದಿನ ಮಾಜಿ ಶಾಸಕ ಅಂತ ಸುರೇಶನ ಮಾಯಳವ್ರ ಜೊತೆಗೆ ನಮ್ಮ ಕೈ ಜೋಡಿಸ್ತಕ್ಕಂಥ ಕೆಲಸ ಮಾಡಿದ್ದೇವೆ. ನಮ್ಮ ಜೊತೆಗಿರ್ತಕ್ಕಂಥ ಹಿಂದಿನ ಸಚಿವರಾಗಿ ಇಲ್ಲಿ 4-5 ಬಾರಿ ಶಾಸಕ ಅಂತ ಮಾನ್ಯ DB ಇನಾಮದವರ ಕುಟುಂಬ ಅವರ ಸೊಸೆ ಅಂತ ಲಕ್ಷ್ಮೀ ವಿಕ್ರಮ್ ಇನಾಮದವ್ರು ಸಹಿತ ನಿನ್ನೆ ಈಗಾಗಲೇ ನನ್ನ ವಿಧಾನಸಭೆ ಚುನಾವಣೆ ಸಹಿತ ಅವಾಗ ದೊಡ್ಡ ಸಹಕಾರ ಕೊಟ್ಟಿದ್ದು. ನಿನ್ನೆ ಸಹಿತ ಅಧಿಕೃತವಾಗಿ ನಮ್ಮ ಪಕ್ಷ ತತ್ವ ಸಿದ್ಧಾಂತ ವಿಶೇಷ ಮೋದಿಯವರ ಒಂದು ಕೆಲಸವನ್ನು ನೋಡಿ, ಅವಾಗ ಯೋಜನೆ ನೋಡಿ ಇವತ್ತು ನಮ್ಮ ಪಕ್ಷಕ್ಕೆ ನಿನ್ನೆ ಅವಾಗ ದೊಡ್ಡ ಸಂಘಟನೆಯಿಂದ ಒಂದು ಕಾಂಗ್ರೆಸ್ ಪಕ್ಷವನ್ನು ತೆಗೆದು ಇವತ್ತು ನಮ್ಮ ಪಕ್ಷಕ್ಕೆ ನಿನ್ನೆ ಮಾನ್ಯ
ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಮುಖಂಡತ್ವದಲ್ಲಿ, ಯಡಿಯೂರಪ್ಪನ ಮುಖಂಡತ್ವದಲ್ಲಿ, ಗದ್ದಿಗೌಡರ ಮುಖಂಡತ್ವದಲ್ಲಿ ಇವತ್ತು ಪಕ್ಷಕ್ಕೆ ಸೇರ್ಪಡೆಯಾಗಿದೆ. ಅವಾಗ ಬಲಾನು ಸಹಿತ ಒಂದು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ಇವತ್ತು ನಮಗೆ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಿ ನನಗೆ ಅನಿಸ್ತದೆ ನಮ್ಮ ಕ್ಷೇತ್ರದ ಅತಿ ಹೆಚ್ಚಿನ ಮತವನ್ನು ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಮೊನ್ನೆ ಮೋದಿಯವರ ಮೇಲೆ ವಿಶ್ವಾಸಿಟ್ಟು ಚೆನ್ನಾಗಿ ತಯಾರಾಗಿದೆ. ಅದನ್ನೆಲ್ಲ ಬರ್ತಕ್ಕಂಥ ಎಲ್ಲ ಬೂತ್ನಲ್ಲಿರ್ತಕ್ಕಂಥ ಎಲ್ಲ ಯುವಕರನ್ನ, ತಾಯಂದಿರನ್ನ, ಸಹೋದರನ ವಿನಂತಿ ಮಾಡೋದ್ರಿಂದ ಹೆಚ್ಚಿನ ಮತವನ್ನು ಮನೆಗೆ ಹೋಗಿ ತಾವೆಲ್ಲ ಕ್ಯಾನ್ವಾಸ್ ಮಾಡಬೇಕು, ತಮ್ಮ ಮತವನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ತಮಗೆ ವಿನಂತಿ ಮಾಡುತ್ತಾ 100ಕ್ಕೆ 100 ಇವತ್ತು ಜಯಬೇಗನ್ನು ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿಗೂ ಉತ್ತರ ಕನ್ನಡ ಸಂಸದ ಆಯ್ಕೆ ಆಗ್ತಾರೆ ಅನ್ನೋ ಮಾತನ್ನು ಈ ಒಂದು ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ. ತಮಗೆ ಅನಂತ ಶರಣು.